ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಮಠಪತಿ, ಕರಿಯರ್ ರಿಡಿಫೈನ್ ಫೌಂಡರ್ ಆ್ಯಂಡ್ ಸಿಇಒ. ಐ ಆಮ್ ಅ ಡೇಟಾ ಸೈಂಟಿಸ್ಟ್ ಆ್ಯಂಡ್ ಕರಿಯರ್ ಕೋಚ್. ಸೊ ಬಹಳಷ್ಟು ಜನ ಯುವಕರಿಗೆ, ಅದು ಕೂಡ ಕನ್ನಡಿಗರು IT ನಲ್ಲಿ ಜಾಸ್ತಿ ಇರಬೇಕು, ಅದು ಕೂಡ ಎಮರ್ಜಿಂಗ್ ಸ್ಕಿಲ್ಸ್ ಅಲ್ಲಿ ನಮ್ಮವರು ಜಾಸ್ತಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಬಹಳಷ್ಟು ಕಾಲೇಜಸ್ ಅಲ್ಲಿ ನಾವು ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಆ್ಯಂಡ್ ಬಹಳಷ್ಟು ಫ್ರೀ ಸೆಷನ್ಸ್ ಮಾಡಿದ್ದೀವಿ. ನಮಗೆ ಅಟ್ಲೀಸ್ಟ್ ಅದರ ಒಂದು ಅರಿವು ಆಗಬೇಕು ಮತ್ತು ಅದರ ಒಂದು ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಅಂತ. ಆ್ಯಂಡ್ ಈಗಲೂ ಕೂಡ ನಾವು ಮೇನ್ಲಿ ವಿ ಆರ್ ಫೋಕಸಿಂಗ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಸೊ ಡೇಟಾ ಸೈನ್ಸ್, ಡೇಟಾ ಅನಾಲಿಸಿಸ್, AI, ಮಷಿನ್ ಲರ್ನಿಂಗ್, ಬಿಗ್ ಡೇಟಾ, ಸೊ ಈ ಥರದ್ದು ತುಂಬ ಡಿಮ್ಯಾಂಡಲ್ಲಿರೋ ಒಂದು ಟೆಕ್ನಾಲಜಿ ಮತ್ತು ಸ್ಕಿಲ್ಸ್ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೀವಿ. ನಮ್ಮ ಜೊತೆ IIT, IIM ಇಂದ ಇಂಡಸ್ಟ್ರಿ ಟಾಪ್ ಲೀಡರ್ಸ್ ಇದ್ದಾರೆ, 15-20 years ಎಕ್ಸ್ಪೀರಿಯನ್ಸ್ ಇರೋ. ಸೊ ಅದು ಕೂಡ ಬಿಗ್ಗೆಸ್ಟ್ MNC ಕಂಪನೀಸಲ್ಲಿ ಲೀಡರ್ಶಿಪ್ ಲೆವೆಲಲ್ಲಿ ವರ್ಕ್ ಮಾಡ್ತಿರೋ ಬಹಳಷ್ಟು ಇಂಡಸ್ಟ್ರಿ ಲೀಡರ್ಸು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರ ಒಂದು ಮೆಂಟರ್ಶಿಪ್ ಕೂಡ ನಮ್ಮ ಒಂದು ಕ್ಯಾಂಡಿಡೇಟ್ಸ್ಗೆ ಸಿಗುತ್ತೆ. ಸೊ ಅದು ನಮಗೆ ತುಂಬ ಖುಷಿ ವಿಚಾರ. ಈಗ ಆ್ಯಕ್ಚುಲಿ ಏನು, ನನಗೆ ಬಹಳಷ್ಟು ಕಾಲ್ಸ್ ಬರುತ್ತೆ ಈಚ್ ಆ್ಯಂಡ್ ಎವ್ರಿ ಡೇ. ವಿ ಗೆಟ್ ಮೆನಿ ಕಾಲ್ಸ್. ತುಂಬ ಜನಕ್ಕೆ ಒಂದು ಜಾಬ್ ಬೇಕು. ಸೊ ಆಬ್ವಿಯಸ್ಲಿ ಐ ನೋ ಜಾಬ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ವೆನ್ ಇಟ್ ಕಮ್ಸ್ ಟು ಜಾಬ್, ಯು ಹ್ಯಾವ್ ಟು ಫೋಕಸ್ ಆನ್ ಕರಿಯರ್. ಓಕೆ, ಸೊ ಕರಿಯರ್ ಅಂತ ಬಂದಾಗ ಯಾವಾಗಲೂ ನಾವು ಇಲ್ಲಿಂದ 10 to 20 years ಫೋಕಸ್ ಮಾಡಬೇಕು. ಲೈಕ್ ಅದಕ್ಕೆ ನಾವು ಫೋಕಸ್ ಮಾಡ್ತಿರೋದು ಎಮರ್ಜಿಂಗ್ ಟೆಕ್ನಾಲಜೀಸ್. ಸೊ ಎಮರ್ಜಿಂಗ್ ಟೆಕ್ನಾಲಜೀಸ್ ಯಾಕೆ? ಡೈಲಿ ತುಂಬ ಜನ ಫ್ರೆಷರ್ಸ್ ಕಾಲ್ ಮಾಡ್ತಾರೆ ಆ್ಯಂಡ್ ಕರಿಯರ್ ಗ್ಯಾಪ್ ಇರೋರು ಆ್ಯಂಡ್ ಆಲ್ರೆಡಿ ವರ್ಕ್ ಮಾಡ್ತಿರೋರು, ದೇ ವಾಂಟ್ ಟು ಸ್ವಿಚ್ ಇನ್ ಟು ಡೇಟಾ ಸೈನ್ಸ್ ಆ್ಯಂಡ್ ದಿಸ್ ಎಮರ್ಜಿಂಗ್ ಸ್ಕಿಲ್ಸ್. ಓಕೆ, ಡೇಟಾ ಸೈನ್ಸ್ ಈಸ್ ನಾಟ್ ಜಸ್ಟ್ ಲರ್ನಿಂಗ್ ಟೆಕ್ನಾಲಜಿ. ಸೊ ಡೇಟಾ ಸೈನ್ಸ್ ಇಸ್ ಅ ಹ್ಯೂಮನ್ ಸ್ಕಿಲ್. ಯು ಹ್ಯಾವ್ ಟು ಫೋಕಸ್ ಆನ್ ಥಾಟ್ ಪ್ರೊಸೆಸ್, ಡೆವಲಪಿಂಗ್ ಎ ಥಾಟ್ ಪ್ರೊಸೆಸ್. ಆ ಒಂದು ಡೇಟಾ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಅದನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋತೀವಿ, ಮತ್ತೆ ಅದರಿಂದ ನಾವು ಏನು ಸೊಲ್ಯೂಷನ್ ಫೈಂಡ್ ಮಾಡ್ತಾ ಇದ್ದೀವಿ. ಸೊ ಡೇಟಾ ಅಂದರೆ ಏನು ಫಸ್ಟ್ ತಿಳ್ಕೊಬೇಕು. ಓಕೆ, ಡೇಟಾ ಸೈನ್ಸ್ ಈಸ್ ಅ ಆರ್ಟ್ ಆ್ಯಕ್ಚುಲಿ. ಸೊ ಇಟ್ ವಿಲ್ ಹೆಲ್ಪ್ ಟು ಡೆವಲಪ್ ಮೀನಿಂಗ್ಫುಲ್ ಇನ್ಸೈಟ್ಸ್ ಟು ದ ಕಂಪನೀಸ್, ಅಥವಾ ಬೇರೆ ಬೇರೆ ಒಂದು ಪ್ರಾಡಕ್ಟ್ ಆಫರಿಂಗಿಗೆ ಆಗಿರ್ಬೋದು. ಎಕ್ಸಾಂಪಲ್, ಈಗ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು, ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಆಲ್ಗೋರಿದಮ್ ಹಿಟ್ ಆಗ್ತಾ ಇರುತ್ತೆ. ಸೊ ನೀವು ಆಕ್ಟಿವಿಟೀಸ್ ಎಲ್ಲ ಏನೇನು ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಆನ್ಲೈನಲ್ಲಿ, ಸೊ ಪ್ರತಿಯೊಂದು ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ. ಯು ನೋ ದ್ಯಾಟ್ ವೆರಿ ವೆಲ್. ಆ್ಯಂಡ್ ಒಂದು ಫೋನ್ಪೇ, ಗೂಗಲ್ ಪೇ, ಅಗೇನ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಡೇಟಾ ಜನರೇಟ್ ಆಗ್ತಾ ಇದೆ. ಸೊ ನೀವು ಯಾವುದೊಂದು ಮೆಸೇಜ್ ಕಳಿಸ್ತೀರಾ ವಾಟ್ಸಪ್ಪಲ್ಲೋ ಅಥವಾ ಮೆಸೆಂಜರಲ್ಲೋ, ಇನ್ಸ್ಟಾಗ್ರಾಮ್, ವಾಟ್ ಎವರ್ ಇಟ್ ಈಸ್. ಸೊ ಅಲ್ಲಿ ಎಲ್ಲೋ ಒಂದು ಕಮೆಂಟ್ ಆ್ಯಡ್ ಮಾಡೋದಾಗಿರ್ಬೋದು, ಒಂದು ಲೈಕ್ ಹಿಟ್ ಮಾಡೋದಾಗಿರ್ಬೋದು. ಸೊ ಡೇಟಾ ಜನರೇಟ್ ಆಗ್ತಾನೆ ಇದೆ ಡೇ ಬೈ ಡೇ. ಓಕೆ, ಸೊ ಡೇಟಾ ಜನರೇಟ್ ಆಗ್ತಾ ಇದೆ, ಬಟ್ ಆ ಒಂದು ಡೇಟಾ ಹ್ಯಾಂಡಲ್ ಮಾಡೋದಿದೆಯಲ್ಲ, ದಟ್ಸ್ ಬಿಕಮಿಂಗ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಟು ದ ಕಂಪನೀಸ್. ಆ ಒಂದು ಡೇಟಾನ ಯುಟಿಲೈಸ್ ಮಾಡಿಕೊಂಡು ಏನು ಸರ್ವಿಸ್ ಆಫರ್ ಮಾಡೋದಾಗಿರ್ಬೋದು, ಅಥವಾ ಅದೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಮಾಡೋದಾಗಿರ್ಬೋದು. ಅದು ನಿಮ್ಮ ಒಂದು ನೆಟ್ಫ್ಲಿಕ್ಸ್ ರೆಕಮೆಂಡೇಶನ್ ಆಗಿರ್ಬೋದು, ಯೂಟ್ಯೂಬ್ ರೆಕಮೆಂಡೇಶನ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ ಸಜೆಷನ್ ಆಗಿರ್ಬೋದು, ಆರ್ ನಿಮ್ಮ ಸ್ವಿಗ್ಗಿ, ಜೊಮ್ಯಾಟೊ, ಬೆಸ್ಟ್ ಆನ್ ಯುವರ್ ಪಾಸ್ಟ್ ಆರ್ಡರ್ ಹಿಸ್ಟ್ರಿ, ನಿಮಗೆ ಯಾವ ಫುಡ್ ಸಜೆಸ್ಟ್ ಮಾಡಬೇಕು. ಸೊ ಈ ಥರದ್ದು ಪ್ರತಿಯೊಂದು ಕೂಡ ಏನು ಡೇಟಾ ಮ್ಯಾಟ್ರ್ ಆಗುತ್ತೆ. ಇವೆಲ್ಲ ಒಂದಿಷ್ಟು ಸ್ಮಾಲ್ ಎಕ್ಸಾಂಪಲ್ಸ್ ರಿಯಲ್ ಟೈಮಲ್ಲಿ ನಿಮ್ಗೆ ಅರ್ಥ ಆಗಬೇಕು ಅಂತ. ನಾವು ಇಷ್ಟೆಲ್ಲ ಮಾತಾಡ್ತಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಸೊ ವಾಟ್ ಈಸ್ AI? AI ಈಸ್ ನಥಿಂಗ್ ವಿತೌಟ್ ಡೇಟಾ. ಸೊ ಡೇಟಾ ಸೈನ್ಸ್ ಈಸ್ ಆಲ್ ಅಬೌಟ್ ಥಾಟ್ ಪ್ರೊಸೆಸ್. ಓಕೆ, ಸೊ ಇಟ್ಸ್ ಅ ಹ್ಯೂಮನ್ ಸ್ಕಿಲ್. ನೀವು ಆ ಒಂದು ಥಾಟ್ ಪ್ರೊಸೆಸ್ ಡೆವಲಪ್ ಮಾಡ್ಕೋಬೇಕು. ಸೊ ನಾವು ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಅದನ್ನು ರಿಯಲ್ ಟೈಮಲ್ಲಿ ಒಂದು ಪ್ರೆಡಿಕ್ಷನ್ ಆಗಿರ್ಬೋದು, ಒಂದು ಸೊಲ್ಯೂಷನ್ ಆಗಿರ್ಬೋದು. ಸೊ ಆ ಒಂದು ಡೇಟಾ ಸೆಟ್ ಯೂಸ್ ಮಾಡ್ಕೋತೀವಿ, ಅದಕ್ಕೆ ನಾವು ಟೆಕ್ನಾಲಜಿ ಬಳಸ್ಕೋತೀವಿ. ಅಗೇನ್, ಸೊ ಅದೆಲ್ಲ ಆದ್ಮೇಲೆ ಕೂಡ ಪ್ರೆಡಿಕ್ಷನ್ ಮಾಡೋದು ನಾವೇ. ಡೇಟಾ ಸೈನ್ಸ್ ಈಸ್ ಅ ಅಡ್ವಾನ್ಸ್ ಸ್ಕಿಲ್ಸ್. ನಿಮಗೆ ಫ್ರಾಂಕ್ ಆಗಿ ಹೇಳ್ತೀನಿ, ಇಟ್ ಈಸ್ ನಾಟ್ ಅ ಕೇಕ್ ವಾಕ್ ಫಾರ್ ಎವ್ರಿ ಒನ್. ಓಕೆ, ಸೊ ಇದಕ್ಕೆ ತುಂಬಾ ಎಫರ್ಟ್ ಬೇಕು, ತುಂಬಾ ಕಮಿಟ್ಮೆಂಟ್ ಬೇಕು, ಸ್ಟ್ರಾಂಗ್ ಕರಿಯರ್ ಕಮಿಟ್ಮೆಂಟ್ ಇರಬೇಕು ಇದಕ್ಕೆ. ಅಂಡ್ ಆ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಬೇಕು, ಆ ಥರ ಥಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಲ್ಲಕ್ಕಿಂತ ಮೇನ್ ಇದಕ್ಕೆ ಇಂಟ್ರೆಸ್ಟ್ ಮತ್ತೆ ಕಮಿಟ್ಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕಮಿಟ್ಮೆಂಟ್ ಇದ್ರೆ ಆಬ್ವಿಯಸ್ಲಿ ಅದು ಬಂದೇ ಬರುತ್ತೆ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ಸ್ ಅ ಡಿಫಿಕಲ್ಟ್. ಸೊ ಇದು ಡಿಫಿಕಲ್ಟ್ ಅಲ್ಲ, ಬಟ್ ಇಟ್ಸ್ ಅನ್ ಅಡ್ವಾನ್ಸ್ ಸ್ಕಿಲ್. ಎಲ್ಲೋ ಒಂದು ಕಡೆ ಕೋರ್ಸ್ ಮಾಡಿದೆ, ಒಂದು 3 months 6 months ಕೋರ್ಸ್ ಮಾಡಿದೆ, ಒಂದು ಸರ್ಟಿಫಿಕೇಟ್ ಬಂತು, ನಿಮಗೆ ಜಾಬ್ ಕೊಡ್ತಾರೆ ಯಾರೋ ಅಂದರೆ ಅದು ತಲೆಯಿಂದ ತೆಗೆದು ಹಾಕಿ, ಅಥವಾ ಏನೋ ನೀವು ಆ್ಯಡ್ಸ್ ಅಲ್ಲಿ ನೋಡ್ತೀರಾ, ಅದೇನೋ ತುಂಬ ಪಾಲಿಶ್ಡ್ ವರ್ಡ್ಸ್ ಅಲ್ಲಿ ನಿಮಗೆ 40 lakhs ಪರ್ ನಮ್ಮ ಜಾಬ್ ಸಿಗುತ್ತೆ, 30 lakhs. ಸೊ ಫ್ರೆಷರ್ಸ್ಗೆ ಆ ಥರ ಸಾಧ್ಯನೇ ಇಲ್ಲ. ಇವನ್ ಇಫ್ ಯು ಗೆಟ್ ಅ ಸ್ಮಾಲ್ ಇಂಟರ್ನ್ಶಿಪ್ ಆಲ್ಸೋ, ಐ ಸಜೆಸ್ಟ್ ಯು ಟು ಜಾಯ್ನ್. ಇಲ್ಲ ಅಂದರೆ 3 lakhs 5 lakhs ಪರ್ annum ಆ ಥರ ಸಿಕ್ಕರೆ ಇಟ್ಸ್ ಅ ಗುಡ್ ಟು ಸ್ಟಾರ್ಟ್. ಓಕೆ, ಸೊ ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಸ್ಕಿಲ್ಸ್ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ. ಅಂಡ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ನಿಮ್ಮ ಕರಿಯರ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ. ಯು ಹ್ಯಾವ್ ಟು ಫೋಕಸ್ ಆನ್ ಕ್ವಾಲಿಟಿ ಲರ್ನಿಂಗ್ ಅಂಡ್ ಕ್ವಾಲಿಟಿ ಕೋರ್ಸಸ್. ಓಕೆ, ಮೋರ್ ದೆನ್ ಜಾಬ್ ಗ್ಯಾರಂಟಿ. ಇಫ್ ಸಮನ್ ಇಸ್ ಗಿವಿಂಗ್ ಯು ಜಾಬ್ ಗ್ಯಾರಂಟಿ, ಐ ಆಮ್ ನಾಟ್ ಶೂರ್ ಬಿಕಾಸ್ ಹೌ ದೇ ಗಿವ್ ಜಾಬ್ ಗ್ಯಾರಂಟಿ. ಬಿಕಾಸ್ ಏನೋ ಒಂದು ಮಾಡಿ ಕೂಡ, ಇಫ್ ಎಕ್ಸಾಂಪಲ್ ತುಂಬಾ ಕಡೆ ಏನೇನೋ ನಡೀತಾ ಇರುತ್ತೆ, ಬೇರೆ ಬೇರೆ ಗೇಮ್ಸ್, ಅದೆಲ್ಲ ಮಾಡಿ ನೀವು ಒಂದು ಜಾಬ್ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ನಿಮಗೆ ಒಂದು ಸ್ಟ್ರಾಂಗ್ ಸ್ಕಿಲ್ ಇಲ್ಲ ಅಂದ್ರೆ ಯು ವಿಲ್ ನಾಟ್ ಸರ್ವೈವ್ ಫಾರ್ ಲಾಂಗ್ ಟರ್ಮ್. ಇನ್ನು ತುಂಬಾ ಜನ ಕೇಳ್ತಾರೆ ನಮಗೆ,
ಲೈಕ್ ಓನ್ಲಿ 3 months ಕೋರ್ಸ್ ಇದೆ, ಬೇರೆ ಬೇರೆ ಕಡೆ ಎಲ್ಲ 6 months ಇದೆ, 9 months ಇದೆ. ಸೊ ಇಟ್ಸ್ ಆಲ್ ಅಬೌಟ್ ದೇರ್ ಸ್ಟ್ರಕ್ಚರ್ ಅಥವಾ ಅವರೊಂದು ಮಾಡೆಲ್ ಅನ್ಬೋದು. ನಮ್ಮ ಒಂದು ಕೋರ್ಸ್ ಮಾಡೋದು 3 months ಯಾಕೆ ಅಂತಂದ್ರೆ ನಾವು ಈಗ ತುಂಬಾ ಫಾಸ್ಟ್ ಫಾರ್ವರ್ಡೆಡ್ ವರ್ಡ್ ಅಲ್ಲಿ ಇದೀವಿ. ಬಿಕಾಸ್ ನೀವೇ ಫೋಕಸ್ ಮಾಡ್ಬೋದು 50 over ಮ್ಯಾಚಿಗೂ 20 overs ಕ್ರಿಕೆಟ್ ಮ್ಯಾಚಿಗೆ ಎಷ್ಟು ವ್ಯತ್ಯಾಸ ಇದೆ. ಅಂಡ್ ಒಂದು 10 minutes ಯೂಟ್ಯೂಬ್ ವಿಡಿಯೋಸ್ಗೂ 5 minutes ಯೂಟ್ಯೂಬ್ ವಿಡಿಯೋಸ್ಗೂ ಒಂದು 90 second ರೀಲ್ಸ್ಗೂ 30 second ಶಾರ್ಟ್ಸ್ಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ಲ. ಸೊ ಅಗೇನ್ ಇನ್ ಕರಿಯರ್ ಅಲ್ಲೂ ಕೂಡ ಬಿಕಾಸ್ ನಮ್ಮ ಒಂದು ಹ್ಯೂಮನ್ ಅಟೆನ್ಷನ್ ಸ್ಪ್ಯಾನ್ ಆಗಿರ್ಬೋದು ಅಥವಾ ಥಾಟ್ ಪ್ರೊಸೆಸ್ ಆಗಿರ್ಬೋದು ತುಂಬಾ ಬದಲಾಗಿದೆ ಆಕ್ಚುಲಿ. ಸೊ ಈಗ ನಾವು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 6 months ಅಂತ ಅಂದಾಗ ಫಸ್ಟ್ ಮಂತ್ ಏನ್ ಕಲ್ತಿರ್ತಿರಲ್ಲ ಪೈಥಾನ್ ಅಥವಾ ವಾಟ್ ಎವರ್, ಫಸ್ಟ್ ಮಂತ್ ಸ್ಟಾರ್ಟ್ ಮಾಡಿರ್ತೀರಾ ಯಾವುದೋ ಒಂದು ಇದಕ್ಕೆ ಜೋಶಲ್ಲಿ. ಸೊ 6 months ತನಕ ಆ ಒಂದು ಎಕ್ಸೈಟ್ಮೆಂಟ್ ನಮ್ಗೆ ತುಂಬಾ ಜನರ ಹತ್ರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅಂಡ್ ಫಸ್ಟ್ ಮಂತ್ ಅಲ್ಲಿ ಕಲ್ತಿದ್ದು 6 months ಅಥವಾ 9 months ತನಕ ಮರ್ತೋಗ್ಬೋದು. ನಮ್ದೇನಂತ ಅಂದ್ರೆ 3 months ಅಲ್ಲಿ ಇಂಟೆನ್ಸ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗಬೇಕು. ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕೇಸ್ ಸ್ಟಡೀಸ್ ಆಗಿರ್ಬೋದು, ಅಂಡ್ ಅಸೈನ್ಮೆಂಟ್ಸ್ ಆಗಿರ್ಬೋದು, ಇದು ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ವಿತಿನ್ 3 months ಅಲ್ಲಿ ಇಫ್ ದೇ ಗೆಟ್ ಎನಿ ಅಪರ್ಚುನಿಟಿ ಸೊ ದೇ ಕ್ಯಾನ್ ಅಪ್ಲೈ ವಾಟ್ ಎವರ್ ದೇ ಲರ್ನ್ಡ್ ಇಮಿಡಿಯೇಟ್ಲಿ ಅನ್ನೋದು ನಮ್ಮ ಒಂದು ಥಾಟ್ ಆಕ್ಚುಲಿ. ಅಂಡ್ ಆಬ್ವಿಯಸ್ಲಿ ಸಮ್ ಟೈಮ್ಸ್ 3 months ಆದ್ಮೇಲೂ ಕೂಡ ಟೈಮ್ ಬೇಕಾಗುತ್ತೆ. ಕೆಲವೊಬ್ರಿಗೆ ಇನ್ನೂ ಜಾಸ್ತಿ ಸೆಷನ್ಸ್ ಬೇಕಾಗುತ್ತೆ, ಕೆಲವೊಂದು ರಿಪೀಟೆಡ್ ಸೆಷನ್ ಕೂಡ ಮಾಡ್ತೀವಿ. ಯಾಕೆಂತಂದ್ರೆ ನಮ್ಗೆ ಪ್ರತಿಯೊಬ್ರು ಕೂಡ ಕಲಿಬೇಕು, ಯಾರು ಕೂಡ ಹಿಂದೆ ಉಳಿಬಾರ್ದು. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಏನಂತಂದ್ರೆ ವಿ ಹ್ಯಾವ್ ಪರ್ಸನಲೈಸ್ಡ್ ಲರ್ನಿಂಗ್ ಪ್ರೋಗ್ರಾಮ್. ಯಾಕೆಂತಂದ್ರೆ ಎಲ್ಲರೂ ಒಂದೇ ಪೇಸ್ ಅಲ್ಲಿ ಕಲಿಯಕ್ಕಾಗಲ್ಲ. ಕೆಲವೊಬ್ರು ಸ್ಲೋ ಇರ್ತಾರೆ, ಕೆಲವೊಬ್ರು ಸ್ಪೀಡ್ ಇರ್ತಾರೆ, ಕೆಲವರಿಗೆ ಬೇಸಿಕ್ಸ್ ಗೊತ್ತಿರುತ್ತೆ ಬಿಫೋರ್ ದೇ ಜಾಯ್ನಿಂಗ್, ಕೆಲವರಿಗೆ ಸ್ಕ್ರಾಚ್ ಇಂದ ಹೇಳ್ಕೊಡ್ಬೇಕಾಗತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಸೊ ಕೆಲವೊಂದು ಸೆಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸಿದಾಗ ಅದನ್ನ ರಿಪೀಟೆಡ್ ಸೆಷನ್ ಆಗಿರ್ಬೋದು, ರೀಕ್ಯಾಪ್ ಆಗಿರ್ಬೋದು. ಸೊ 3 months 4 months ಹೋಗ್ಬೋದು. ಬಿಕಾಸ್ ನಮ್ಗೇನು 3 months ಅಲ್ಲಿ ಮುಗಿಸೋದು ದೊಡ್ಡದಲ್ಲ, ನಮ್ಗೆ ಪ್ರತಿಯೊಬ್ರು ಪ್ರಾಪರ್ ಆಗಿ ಕಲಿಬೇಕು ಅನ್ನೋದು. ಅದಾದ್ಮೇಲೂ ಕೂಡ ನಮ್ಮ ಜೊತೆ ಕೋರ್ಸ್ ಮುಗಿತು, ಸರ್ಟಿಫಿಕೇಟ್ ತಗೊಂಡು ಅಲ್ಲಿಗೆ ಮುಗಿತು ಅಂತಲ್ಲ. ಸೊ ಅದಾದ್ಮೇಲೂ ಕೂಡ ಸೊ ನಮ್ದು ಪ್ಲೇಸ್ಮೆಂಟ್ ಸಪೋರ್ಟ್ ಆಗಿರ್ಬೋದು, ಅಥವಾ ಇಂಟರ್ವ್ಯೂ ಪ್ರಿಪರೇಷನ್ ಆಗಿರ್ಬೋದು, ರಿಸ್ಯೂಮೆ ಡೆವಲಪ್ಮೆಂಟ್ ಆಗಿರ್ಬೋದು, ಲಿಂಕ್ಡ್ಇನ್ ಅಂಡ್ ನೌಕರಿ. ಸೊ ಈ ತರದ್ದು ಬಹಳಷ್ಟು ಅದನ್ನ ಹೇಗೆ ಆಪ್ಟಿಮೈಸ್ ಮಾಡಬೇಕು ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಬರೀ ಒಂದು ಸ್ಕಿಲ್ ಕಲ್ತ ತಕ್ಷಣ ನಮಗೆ ಜಾಬ್ ಸಿಗಲ್ಲ. ಸೊ ತುಂಬಾ ಎಲ್ಲಾ ರೀತಿಯಿಂದ ಎಫರ್ಟ್ ಆಗಬೇಕು. ಅದಕ್ಕೆ ಹೇಳ್ತೀನಿ, ಇಟ್ಸ್ ನಾಟ್ ಅ ಈಸಿ ಆರ್ ಇಟ್ಸ್ ನಾಟ್ ಅ ಕೇಕ್ ವರ್ಕ್ ಫಾರ್ ಎವ್ರಿ ಒನ್. ಓಕೆ, ಸೊ ಇನ್ನು ಬಹಳಷ್ಟು ವಿಚಾರಗಳಿದೆ ಆಕ್ಚುಲಿ. ಅಂಡ್ 2026 ಅಲ್ಲಿ ಇಂಡಿಯಾದಲ್ಲಿ more than 11 million ಜಾಬ್ಸ್ ಓಪನಿಂಗ್ಸ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇನ್ ದಿಸ್ ಡೇಟಾ ಸೈನ್ಸ್ ಅಂಡ್ AI ಫೀಲ್ಡ್. ಆಕ್ಚುಲಿ ಇದು ಏನಂತಂದ್ರೆ ಜಾಸ್ತಿನೂ ಆಗ್ಬೋದು, ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೀವಿ ನಾವು. ಯಾರು ಈ ಟೈಮ್ ಅಲ್ಲಿ ಈ ತರ ಒಂದು ಎಮರ್ಜಿಂಗ್ ಸ್ಕಿಲ್ಸ್, ಎಮರ್ಜಿಂಗ್ ಟೆಕ್ನಾಲಜೀಸ್ ಕಲಿತಾರೆ, ಆಬ್ವಿಯಸ್ಲಿ ಆ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ. ಸೊ ಅದೇ ಹೇಳ್ತಿದ್ದೀನಲ್ಲ, ಇಟ್ಸ್ ನಾಟ್ ಅ ಈಸಿ. ಅಗೇನ್ ಹಾಗಂತ ಡಿಫಿಕಲ್ಟ್ ಅಲ್ಲ. ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಆಗಬೇಕು, ತುಂಬಾ ಕಮಿಟ್ಮೆಂಟ್ ಬೇಕು, ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಡೇಟಾ ಸೈನ್ಸ್ ಅಥವಾ ಡೇಟಾ ಸೈಂಟಿಸ್ಟ್ ಆಗ್ಬೇಕಂದ್ರೆ, ಡೇಟಾ ಅನಲಿಸ್ಟ್ ಆಗ್ಬೇಕಂತಂದ್ರೆ ಏನು ಅದಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತ ಅಂದ್ರೆ ಡಿಗ್ರಿ ಅಂಡ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಯಾವುದು ಅಲ್ಲ, ಕಮಿಟ್ಮೆಂಟ್. ಬಿಕಾಸ್ ಅಷ್ಟು ಕಮಿಟ್ಮೆಂಟ್ ಬೇಕು ಇದಕ್ಕೆ. ಅವನು ಕಮಿಟ್ಮೆಂಟ್ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ದಿಸ್ ಡೇಟಾ ಸೈನ್ಸ್ ಕರಿಯರ್. ಸೊ ಅದಕ್ಕೆ ಇನ್ನೂ ಬಹಳಷ್ಟು ವಿಷಯ ನಿಮ್ ಜೊತೆ ಮಾತಾಡ್ತೀನಿ. ಅಂಡ್ ಆದಷ್ಟು ಫ್ರೀಕ್ವೆಂಟ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ. ಸೊ ಇದಿಷ್ಟು ಒಂದು ಬೇಸಿಕ್ ಥಾಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಒಂದಿಷ್ಟು ರಿಯಾಲಿಟಿ ಹೇಳಬೇಕು ನಮ್ಮ ಜನಕ್ಕೆ ಅಂತ. ಸೊ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿ. ನಾನು ಆದಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಮತ್ತೆ ಸಿಗ್ತೀನಿ, ಬಾಯ್.